ಒಡಗೂಡುತ್ತೇನೆ, ನೀನು ಅವನಲ್ಲಿ ವಾದ ಮಾಡಬೇಕು. ಅಂದ್ರೆ ಹರಿಹರನಲ್ಲಿ ಭೇದ ಇಲ್ಲ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡಲಿಯಬೇಕು. ಅಂದ್ರೆ ನನ್ನ ಮಾತು ಸರಿ ಎನ್ನುವ ಹಾಗೆ ನೀನು ಒಪ್ತಿ. ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಅಂತಾದ್ರೆ ನೀನು ನನ್ನಲ್ಲಿ ಐಕ್ಯರಾಗ್ತೇನೆ. ಹಾಗಿದ್ರೆ ನನಗೆ ಸ್ಥಳ ಉಂಟು ಮಾಡಿ. ಸೇರಿಕೊಂಡಿದ್ದಾನೆ ಎಂಬ ಕಾರಣಕ್ಕಾಗಿ ಏನು ನಾನು ಕುಂಠಿತಗೊಳ್ತೇನೆ ಅಂತ ಭಾವಿಸಿದ್ಯಾ? ವಾದದಿಂದ ಹಿಂಸರಿದ್ದೇನೆ ಅಂತ ನೋಡಿದ್ಯಾ? ಅಲ್ಲವೇ ಅಲ್ಲ, ನನ್ನದೀಗ ಹೋರಾಟದ ಮೂಲಕವಾಗಿ ಬಾರ. ನಿನಗೆ ತಾಗುತ್ತಾಗುನೇ ಇವತ್ತು ಬಾ. ನಿನಗೆ ಮತ್ತೆ ಗೆಲುವು ಯಾರದ್ದು ಅಂತ ನಿರ್ಣಯ ಆಗಬೇಕು ಅಂತಾದ್ರೆ ವಾದ ಮಾಡುದಾ? ಅದೇ ಹೌದು ಅಂತಾದ್ರೆ ಹೋರಾಟದ ಮೂಲಕವಾಗಿ ಎಲ್ಲವೂ ಅರ್ಥವಾಗ್ತದೆ ಅಂತಾದ್ರೆ ಈ ಮಾತುಕತೆ ಎನ್ನುವುದಕ್ಕೆ ಏನು ಅರ್ಥ ಆಗ್ತದೆ? ಮಾಡುವ ವಾದ ಮುಂದುವರಿಸುವ. ವಾದದಿ ಫಲವಿಲ್ಲ. ಮತ್ತೆ ಫಲ ಯಾವುದ್ರಲ್ಲಿ? ಹೋರಾಟದ ಫಲವಿಲ್ಲ. ಮತ್ತು ಫಲ ಯಾವುದ್ರಲ್ಲಿ? ಶೋಧನೆಯಿಂದಲೇ. ಹೌದಾ? ಪ್ರಾರಂಭ ಮಾಡುವ. ಯಾರು ಏನು ಸೃಷ್ಟಿ ಮಾಡಿದೆ ನೀ ಅಂತ ಹುಡುಕಾಟ ಮಾಡಿದ್ದೆ? ಎಲ್ಲಿ ಹುಡುಕ್ತೀಯ? ನೋಡುವ, ಜಲದಲ್ಲಿ ಏನಾದ್ರು ಸಿಕ್ಕು ನಾವು ಹುಡುಕೊಳ್ಳಿರುವ ಹಾಗೇನಾದ್ರು ಉಂಟು ಅಂತ ನೋಡುವ. ಅದು ತಾಯಿಯೇ ಸೃಷ್ಟಿ ಮಾಡ್ಬೇಕು, ನಿನ್ನ ಸೃಷ್ಟಿ ಇಲ್ಲಲ್ಲ. ಹಾಗಿದ್ರೆ ಶೋಧಿಸುವುದೇನನ್ನ? ಹಾಗಂತ ಇರುವಂತದ್ದನ್ನು ಶೋಧಿಸ್ಬೇಕು. ಹೌದಾ ಅಲ್ವಾ? ತಾಯಿ ಹೇಳಿದ್ದೆ ಹಾಗೆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಎನ್ನುವುದು ನಿಮ್ಮಲ್ಲಿ ಅಡಕವಾಗಿದೆ ಮಕ್ಕಳೇ. ಅದನ್ನ ಪ್ರಪಂಚ ಮುಖಕ್ಕೆ ಬಾಹಿ ಪ್ರಪಂಚಕ್ಕೆ ನೀವು ಕೊಡಬೇಕು ಎನ್ನುವ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಒಂದು ಕೆಲಸ ಮಾಡುವ. ಏನು? ವಾದವನ್ನ ಕೈ ಬಿಡುವ, ಶೋಧನೆಯ ಕಾರ್ಯವನ್ನು ಮುನ್ನಡೆಸುವ. ಸರಿ. ಯಾರಲ್ಲಿ ಯಾರು ಏನುಂಟು ಅಲ್ವಾ? ಯಾರಲ್ಲಿ ಯಾವುದು ಸತ್ತುಭರಿತವಾಗುಂಟು, ಯಾವುದರಲ್ಲಿ ಯಾರಲ್ಲಿ ಎಷ್ಟು ಮಹತ್ತರವಾದದ್ದು ಉಂಟು, ಇದನ್ನೆಲ್ಲ ನಾವು ಶೋಧಿಸಿದೆವು ಅಂತಾದ್ರೆ ಅವ ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಉದರವನ್ನ ಶೋಧಿಸಿ ಆ ಉದರದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಏನೇನು ಉಂಟು ಅಮ್ಮ ಹೇಳಿದ್ದೆ ಹಾಗೆ. ಹೋದ ಕಲ್ಪದಲ್ಲಿ ಲಯವಾದಂತ ಸರ್ವ ಸಮಷ್ಟಿಯು ಯಾರಲ್ಲಿ ಉಂಟು ಅವನೇ ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಅದಕ್ಕೆ ಖಂಡಿತವಾಗಿ ಅಲ್ವಾ ಇಷ್ಟು ಹೊತ್ತಿನ ಮಾತಿನಲ್ಲಿ ಒಪ್ಪಿಕೊಳ್ಳುವ ಮಾತು ಅಂತ ಹೇಳಿದ್ರೆ ಇದು ನೋಡಿ ಅಲ್ವಾ. ನಿಜವಾಗಿ ಶೋಧಿಸದೆ ಹೋದ್ರೆ ಫಲ ಯಾವ ಕಾರಣಕ್ಕೂ ದೊರಕುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಉದರದಲ್ಲಿ ಉಂಟು ಅಂತಾದ್ರೆ ನಾನು ದೊಡ್ಡವ ಅಂತ ನೀನು ಒಪ್ಕೊಳ್ಬೇಕು. ಖಂಡಿತ ಒಪ್ಕೊಳ್ತೀಯಲ್ಲ. ನನ್ನಲ್ಲಿ ಉಂಟು ಅಂತಾದ್ರೆ ನೀನು ದೊಡ್ಡವ ಮತ್ತು ನೋಡುವ. ನನ್ನಲ್ಲಿ ಉಂಟು ಅಂತಾದ್ರೆ ನೀವು ಒಪ್ಕೊಳ್ತೀಯ ಒಪ್ಕೊಳ್ಳುವಂತೇನು? ಮತ್ತೆ ಅವನು ನಿನ್ನ ಒಳಗಿದ್ದವನ ಹತ್ರ ಹೇಳಬೇಕು, ಮತ್ತೆ ಅವ್ನು ಬಂದು ಕಾಲಿಡಬೇಕು. ನಾನು ಪರಿಹಾರದಲ್ಲಿ ಭೇದ ಇಲ್ಲ. ಭೇದ ಮಾಡ್ಕೊಳ್ಬೇಡಿ. ಇಲ್ಲ, ನಮ್ಮ ಬೇರೆ ಕಾಲು ಹಿಡಿಬೇಕು ಇಬ್ರು. ಯಾರು? ನೀವು. ನೀ ದೊಡ್ಡವಂತ ಒಪ್ಪಿಕೊಳ್ಳುವ, ಆಮೇಲೆ ಕಾಲಿಡಿ. ಸರಿ ಸರಿ, ಕಾಲಿಡುವುದು ಆಮೇಲೆ. ಆಯ್ತು ಆಯ್ತು ಆಯ್ತು. ಶೋಧನೆ ಪ್ರಾರಂಭ. ಶೋಧನೆ ಈಗ ಈಗ ನೀನನ್ನು ನೋಡುವುದಾ? ಅಲ್ಲಪ್ಪ, ಹೇಳಿದವ ನೀನು. ಹೌದಾ ಅಲ್ವಾ? ನನಗೆ ವಿಶ್ವಾಸ ಉಂಟು ನಿನ್ನಲ್ಲಿ. ಮತ್ತೆ ನಾನು ನಿಂದು ಶೋಧನೆ ಮಾಡುವುದಲ್ಲ ಬೇಡ. ಮತ್ತೆ ನೋಡುವ. ಅದು ಮತ್ತೆ ಅಂತ ಹೇಳಿದ್ರೆ ನೀನು ಮಾತಾಡಿದ್ರೆ ನಾನು ಅದಕ್ಕೆ ಪ್ರತಿಯಾಗಿ ಮಾತಾಡ್ಬೇಕು. ಸರಿ ಸರಿ. ಶೋಧನೆ ಅಂತ ಹೇಳಿದ್ರೆ ನಾನು ನೋಡಿದ್ಮೇಲೆ ನೀನು ನೋಡ್ಬೇಕು. ಆಗಲಿ, ಒಪ್ಕೊಳ್ಳೋಣ. ಆದ್ರೆ ಪ್ರಥಮವಾಗಿ ನೋಡ್ಬೇಕಾದದ್ದು ನೀನು. ಆಯ್ತಾ ಬಂತೇನು? ಅಲ್ಲ, ಹೋಗ್ಬೇಕು ಅಂತ ನಂಗೆ ಒಂದು ಸ್ಥಳ ಬೇಕಾ ಬೇಡ? ಸ್ಥಳ ಹೇಗೆ ಹೋಗ್ತಿ ಮಾರೆ? ನೀನು ಹ್ಯಾಕ್ ನೋಡು, ನೀ ಹ್ಯಾಕ್ ಬಿಡ್ತೀಯ ಆಗ ಹೋಗ್ತೇನೆ.
ಬಾಯಿಯೊಳಗಿಂದ ಹೋಗುವುದೇ ಸೂಕ್ತ. ಇನ್ನು ಮತ್ತೆ ಬೇರೆ ದಾರಿ ಕೊಟ್ಟರು ಬಹಳ ಗಂಡಾಂತರ. ಬಾಯಿ ತೆರೆದು ಕುಳಿತುಕೊಳ್ತೇನೆ. ಹೋಗಿ ಸರಿಯಾಗಿ ನೋಡು. ಒಪ್ಕೊಂಡೆ ಹೊರಗೆ ಬಾ. ಎಲ್ಲ ನೋಡೀಗ ವಿಶ್ವಾಸ ಫಲದಾಯಕ. ಅವಿಶ್ವಾಸ ಕೆಳಗೆ ಹೇಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗುವುದಿಲ್ಲ. ಒಂದೇ ಸಲ ಕೆಳಗಿಳಿದಿದ್ದಾನೆ. ಇವನಿಗೆ ಸರಿಯಾಗಿ ಗೊತ್ತು ಮಾಡಿಸಿ ಕೊಡಬೇಕೀಗ. ನಮ್ಮಲ್ಲಿ ಎಲ್ಲವೂ ಉಂಟು ಅಂತ ನಮಗೆ ಗೊತ್ತಿದೆ, ಅವನಿಗೆ ಗೊತ್ತಾಗಬೇಕೋ ಬೇಡವೋ? ನಾನೇ ಶ್ರೇಷ್ಠ ಅಂತ ಇವ್ ಒಪ್ಪಿಕೊಳ್ಬೇಕು. ಹಾಗೆ ಮಾಡ್ತೇನೆ ನಾನು. ಒಳಗಡೆ ಹೋಗಿದ್ದಾನೆ ಸರಿ, ಹೊರಗೆ ಬರಬೇಕೋ ಬೇಡವೋ? ಇವ ಬರಬೇಕು ಅಂತ ಆದ್ರೆ ಹೇಗೆ? ನಮ್ಮ ದ್ವಾರವನ್ನು ಬಂಧಿಸಿರ್ತೇನೆ. ಆಗ್ತದ ನಮ್ಮ ಹತ್ರ? ಅದು ಆಗುದಿಲ್ಲ. ನವದ್ವಾರವನ್ನ ಬಂಧಿಸಿದ್ರೆ ನಮಗೆ ಬಹಳ ಕಷ್ಟವಾದೀವಿ. ನಮ್ದು ಒಂದು ಅಭ್ಯಾಸ, ನಮಗೂ ಕಷ್ಟಪಟ್ಕೊಂಡು ಮತ್ತೊಬ್ಬರಿಗೆ ಕಷ್ಟಪಟ್ಟು ಗೊತ್ತಿಲ್ಲ. ನಮಗ್ ಸುಖ ಇದ್ರೆ ಮತ್ತೊಬ್ಬರಿಗೆ ಎಷ್ಟು ಬೇಕಾದ್ರೂ ಕಷ್ಟ ಕೊಡ್ತೇವೆ ನಾವು. ನಮಗ ಕಷ್ಟ ಆಗ ಮತ್ತೊಬ್ಬರಿಗೆ ಕಷ್ಟ ಆಗ್ಬಾರ್ದು. ಹಾಗಾಗಿ ಅಷ್ಟ ದ್ವಾರವನ್ನ ಬಂಧಿಸಿರ್ತೇನೆ. ಒಂದು ದ್ವಾರವನ್ನು ಮಾತ್ರ ತೆರೆದಿಡ್ತೇನೆ. ಆಗ ಗೊತ್ತಾಗುತ್ತದೆ ಇವನಿಗೆ ಇವ ಎಷ್ಟು ಸಣ್ಣವ ಎಂಬುದು. ಕಲಿಸ್ತೇನೆ ಉಂಟು ಉಂಟು ಇವರಲ್ಲಿ ಉಂಟು ಉಂಟು. ಏನು ಹೆಚ್ಚಿಲ್ಲ, ಕಡಿಮೆಯೂ ಇಲ್ಲ, ಬಹಳಷ್ಟಿಲ್ಲ, ಹೇಳುವಷ್ಟು ಇಲ್ಲ. ಇದು ಆಶ್ಚರ್ಯ ಆಗುತ್ತೆ ನನಗೆ. ಹೋದ ಕಲ್ಪದಲ್ಲಿ ಪ್ರಳಯ ಹೊಂದಿರುವಂತಹ ಸರ್ವ ಸಮಷ್ಟಿಯು ಇವನ ಉದರದಲ್ಲುಂಟು. ಹಾಗಿದ್ರೆ ಯಾವ್ಯಾವುದುಂಟು? ನೋಡ್ತಾ ನೋಡ್ತಾ ಬಂದ್ವಿ. ಹಲ್ಲು ಬಂಡೆ, ದೊಡ್ಡ 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 ಬಂಡೆ ಉಂಟು. ಹಾಗಂತ ಒಡೆದ ಬಂಡೆ, ದೊಡ್ಡ ದೊಡ್ಡ ಬಂಡೆ. ಹಾಗೆ ಮುಂದುವರೆದು ಬಂದು ಕಾಣ್ತೇನೆ ಮಣ್ಣಿನ ಬೆಟ್ಟ, ಮಣ್ಣಿನ ಗುಡ್ಡ ಅಲ್ಲುಂಟು. ಅದರಲ್ಲಿ ಸತ್ತು ಉಂಟ? ಅದು ಇಲ್ಲ. ಯಾವುದಕ್ಕೂ ಬಾರದೆ ಇರುವಂತ ಮಣ್ಣು. ಹೌದಪ್ಪ. ಹಾಗೆ ಮುಂದುವರಿದು ಬಂದು ಕಂಡೆ ನೀರುಂಟು. ಅದು ಬರೆಯುವ ನೀರಲ್ಲ, ನಿಂತೀರು. ಇದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ಕುಡಿಯಲಿಕ್ಕೆ ಆಗುವುದಿಲ್ಲ, ಬಳಸುವುದಕ್ಕೆ ಹಾಳಾಗಿ. ಅಂದ್ರೆ ಒಳ್ಳೆಯ ನೀರಿದಲ್ಲ. ಇನ್ಯಾರು ಮರ ಗಿಡಗಳು ಉಂಟು, ಹೂ ಬಳ್ಳಿಗಳುಂಟು, ಎಲ್ಲವದಕ್ಕೂ ಜೀವ ಉಂಟು ಅಂತ ಹತ್ತಿರ ಹೋಗಿ ನೋಡ್ತೇನೆ. ಎಲ್ಲವೂ ಬಾಡಿ ಬಸವಳಿದು ಅಂದ್ರೆ ಸತ್ವಭರಿತವಾದದ್ದು ಅಲ್ಲ ಅಂತ ಅರ್ಥ ಆಯ್ತು. ಹೋದ ಕಲ್ಪದೆ ಪ್ರಳಯ ಹೊಂದಿದಂತ ಸರ್ವ ಸಮಷ್ಟಿ ಉಂಟು. ಅಂದ್ರೆ ಎಲ್ಲ ನಾಶವಾದದಲ್ಲ ಉಂಟು. ಅದಕ್ಕೂ ಮೊದಲಿರುವುದು ಯಾವುದು ಕಾಣ್ತಾ ಇಲ್ಲ. ಕಣ್ಣು ಕೋರೈಸ್ತು. ಅಪ್ಪಪ್ಪ, ಬಂಗಾರದ ಬೆಟ್ಟ. ಬಂಗಾರದ ಬೆಟ್ಟ, ಹೌದೌದು. ಬಂಗಾರ ಅಂತ ಹೇಳಿದ್ರಿ ಏನು? ಎಲ್ಲೂ ನೋಡಿದ್ರು ಬಂಗಾರದ ಗುಡ್ಡೆಗಳು. ದೂರ 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 ದೂರ, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು. ಇದಿಷ್ಟು ಬಂಗಾರ ಉಂಟು. ಇದಕ್ಕೊಂದು ಬೆಲೆ ಉಂಟು ಬಿಟ್ಟು ಮತ್ತೆ ಉಳಿದದ್ದು ಯಾವುದಕ್ಕೂ ಬೆಲೆ ಇಲ್ಲ. ಇದು ಅರ್ಥ ಆಯ್ತು. ಅಂದ್ರೆ ಇವನಲ್ಲಿರುವುದು ಇಷ್ಟು ಇರುವುದು ನಮ್ಗೆ ಗೊತ್ತಾಯ್ತಾ ಇಲ್ವಾ? ಈ ಸತ್ಯವನ್ನ ಅವನಿಗೆ ಹೇಳ್ಬೇಕು.
ಅವನಿಗೆ ಹೇಳ್ಬೇಕು ಅಂತ ನಾವು ಹೊರಗೆ ಹೋಗ್ಬೇಕಾ ಬೇಡವಾ? ಒಂದ ಮೇಲೆ ಮತ್ತೆ ಇಲ್ಲಿ ಇಟ್ಕೊಂಡು ಏನ್ ಪ್ರಯೋಜನ? ಏನುಂಟು ಏನಿಲ್ಲ ಅಂತ ನೋಡಿ ಆಗಿದೆ. ಈ ಸತ್ಯವನ್ನು ಅವನಿಗೆ ಹೇಳ್ಬೇಕಲ್ವಾ? ಹೊರಗೆ ಸಾರುವೇನು ಹೊರಗೇನು ಸಾರುವೇನು ಹೊರಗೇನು ಮೇಲಗೆ ಏರಿ ತುದಿಯನು ಕಾಣದೆ ಮೇಲಗೆ ಏರಿ ತುದಿಯನು ಕಾಣದೆ ಬಾಯಾರಿ ಕೆಳಗಿಳಿ ಸರಸಿ ಖಂಡನ ತೋರ್ವರವನು ಹೋಗುವಾಗ ಸ್ಥಳಾವಕಾಶ ಕೊಡ್ತೇನೆ ಅಂತ ಬಾಯಿ ತೆರೆದು ಈಗ ನೋಡಿ ವಿಚಾರವನ್ನು ಹೇಳುವುದಕ್ಕೆ ಹೊರಗೆ ಹೋಗ್ಬೇಕು ಅಂತ ತುದಿಯನ್ನು ಮುಟ್ಟಿ ನೋಡ್ತಾನೆ, ಬಾಯಿ ಮುಚ್ಚಿದ್ದಾರೆ. ಇರುವುದು ನವತ್ವ, ಸುತ್ತುವರಿದು ಒಂದು ಕಂಡೆ ಅಷ್ಟದ್ವಾರಗಳನ್ನು ಭದ್ರಪಡಿಸಿ ಆಗಿದೆ. ಒಂದು ಸ್ಥಳ ಬಿಟ್ಟಿದ್ದಾರೆ. ವಿಚಾರ ನಮ್ಗೆ ಹೇಳಬೇಕಾದಾಗ ಹೊರಗೆ ಹೋಗ್ಬೇಕು, ಬಾಯ ಅರ್ಥ ಉಂಟು. ಹೊರಗೆ ಹೋಗುವ ಅವನಿಗೆ ವಿಚಾರ ಹೇಳಬೇಕು ಅಂತ ಆದ್ರೆ ನಮಗೆ ಬಾಯಿಯ ಮೂಲಕವಾಗಿ ಬಂದಿದ್ದೇವೆ, ಅಲ್ಲೇ ಹೋಗ್ಬೇಕು ಅಂತ ಉಂಟ. ತಿರುಗಿ ಹೋಗುವುದಕ್ಕೆ ಸ್ಥಳ ಇದ್ರಾಯ್ತು. ಅದಕ್ಕಾಗಿ ಬಿಟ್ಟಿರುವಂತ ಅಧೋದ್ವಾರದ ಮೂಲಕವಾಗಿ ಹೊರ ಶೋಧಿಸಿದನು ನಿನ್ನೂ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ ಸರ್ವ ಮೇದಿನಿಗಳು ಅಲ್ಲಿ ಮೆರೆವ ವಿನೋದ ಶೋಧಿಸಿದನು ನಿನ್ನು ದರವ ಒಳಗೈದು ನಗಂಡೆನು ಹೊರದಲ್ಲಿ ತೆರೆವ ಶೋಧಿಸಿದನು ನಿನ್ನುದರವು. ಹೇಗುಂಟ ನನ್ನ ಹೊಟ್ಟೆ? ಎಂತ ಹೊಟ್ಟೆಯ? ಈ ಹೊಟ್ಟೆಲೇ ಹೇಳ್ಬೋದು ನಾನೇ ದೊಡ್ಡವ ಅಂತ. ಹೊಟ್ಟೆ ದೊಡ್ಡದು, ಅದರಿಂದ ದೊಡ್ಡವ ಅಂತ ಹೇಳುದು. ಒಳಗೆ ಹೋದವು ನೀನು ಹೋದವು. ಒಳಗೆ ಹೋಗಿದ್ದೆ, ಹೇಗೆ ಎಲ್ಲವನ್ನ ಕಂಡೆ. ಶೋಧಿಸಿದ್ಯಾ? ಏನುಂಟು ಎಷ್ಟು ಉಂಟು? ಏನಿಲ್ಲ. ಹಾಗೆ ಹೇಳ್ಬೇಡ, ಏನುಂಟು ಏನಿಲ್ಲ ಹೀಗೆ ಬರ್ಲಿ. ಏನಿಲ್ಲ ಏನುಂಟು ನೋಡು, ನಿನ್ ಇದೆಲ್ಲ ಬೇಡ, ಕೊಂಕು ಮಾತಾಡುವುದೇ ಬೇಡ ನೀನು. ಯಾರು ಹೇಳಿದ್ರು? ನೀನು ಎಲ್ಲಿ ಏರಿಸಬೇಕು ಅಲ್ಲಿ ಏರಿಸು, ಎಲ್ಲಿ ಇಳಿಸು ನೀನು ನೋಡು, ಇಳಿಸು ಒಟ್ಟಾರೆ ಇಳಿಸುವುದು ಬೇಡ. ಏನುಂಟು ಏನಿಲ್ಲ, ಏನುಂಟು ಏನಿಲ್ಲ, ಎಷ್ಟುಂಟು ಹಾ ಎಷ್ಟಿಲ್ಲ ಮತ್ತೆ ಬೇಡ, ಇದೆಲ್ಲ ಬೇಡ. ಅದಲ್ಲ, ಎಷ್ಟುಂಟು ಎಷ್ಟಿಲ್ಲ, ಎಷ್ಟಿಲ್ಲ. ಒಂದು ಕೆಲಸ ನೋಡು, ಎಷ್ಟಿಲ್ಲ ಎಷ್ಟುಂಟು ಅಂತ ನೀ ಹೇಳು, ಎಷ್ಟಿಲ್ಲ ಅಂತ ನಾನೇ ಹೇಳ್ಕೊಳ್ತೀನಿ. ಹೌದಾ? ಎಷ್ಟಿಲ್ಲ ಎಷ್ಟುಂಟು ಅದು ಆಗ್ಬೇಕು. ಸಮಸ್ಯೆ ಅಲ್ಲ. ಒಳಗೆ ಹೋದೆ, ಕಂಡೆ. ಹಾ. ಹೋದ ಕಲ್ಪನೆ ಲಯವಾದಂತ ಸರ್ವ ಸಮಷ್ಟಿಯು ಹೇಗೆ ನಿಮ್ಮ ಉಂಟು. ದೊಡ್ಡವ ದೊಡ್ಡವ ಒಪ್ಕ ಒಪ್ಕ. ದೊಡ್ಡ 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 ಬಂಡೆ ಉಂಟು, ಹೌದು, ಮಣ್ಣಿನ ರಾಶಿ ಉಂಟು, ಇರ್ಲಿ, ಗಿಡ ಮರಗಳುಂಟು, ಇರ್ಬೇಕು, ನೀರುಂಟು, ಹಾ ಮತ್ತೆ ಹಾ ಫಲವತ್ತಾದಂತ ಭೂಮಿ ಎನ್ನುವ ಸಲುವಾಗಿ ಒಮ್ಮೆ ಕಾಲಿಟ್ಟೆ, ಹೇಗ ಹೆಸರು ಹೊಂಡ. ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಪಂಚ ಅಂದ್ಮೇಲೆ ಎಲ್ಲವೂ ಬಂತು. ಏನುಂಟು ಅದಕ್ಕಾಗಿ ಹೇಳಿದ್ದು. ಏನುಂಟು ಏನಿಲ್ಲ ಅದಕ್ಕಾಗಿ ಹೇಳಿದ್ದು.
ಹಾಗಾಗಿ ಅಂದ್ರೆ ಗೋತಕಲ್ಪದಲ್ಲಿ ಲಯವಾದಂತಹ ಸರ್ವಸಮಷ್ಟಿಯು ನಿನ್ನಲ್ಲಿದ್ರು ಸರಿ. ಅದು ಸತ್ವಭರಿತವಾದದ್ದಲ್ಲ. ಜೀವಂತವಾಗಿಲ್ವಾ? ಯಾವ್ದು ಮರ ಗಿಡ ಎಲ್ಲ ನೋಡ್ಬೇಕು, ಒಳ್ಳೆ ಎಲ್ಲ ಒಣಗಿ ಹೋಗಿದೆ, ಎಂತದ್ದು ಇಲ್ಲ. ಮರ ನೋಡ್ತೇನೆ, ನೆಟ್ಟಿಗೆ ನಿಂತಿರುವ ಮರ ಬಗ್ಗಿ ನಿಂತಿದೆ, ಆಕ್ಷೇಪ ಮಾಡುವಂತಿಲ್ಲ. ಒಂದೇ ಅಲ್ಲೂ ಇಲ್ಲ, ಬೋಳ ಮರ. ಕೆಲವೊಮ್ಮೆ ಹಾಗೆ ಆಗುತ್ತದೋ, ಕೆಲವು ಪ್ರಸಂಗಗಳೇ ಹಾಗೆ ಅಲ್ಲ, ಕೆಲವು ಸಮಯವೇ ಹಾಗೆ. ಈ ಸಮಯ ಬಹಳ ಹೊತ್ತಿರುವುದಿಲ್ಲ, ಕಳೆದು ಹೋಗ್ತಾ ಇರ್ತದೆ. ಅದಕ್ಕೆ ಹೇಗೆ ಏನೇನು ಮಾಡಿ ಸರಿ ಮಾಡಬೇಕು ಎಲ್ಲ ನಮಗೆ ಗೊತ್ತುಂಟು. ಇನ್ನೇನು ಬಾಯಾರಿಕೆ ಆಯ್ತು, ನೀರು ಕುಡಿಬೇಕಿರುವ ಹಾಗೆ ನೋಡಿದೆ. ಕುಡಿಬೇಕಿತ್ತು ನೀರ, ಒಂದ್ ಕಡೆಯಲ್ಲಿ ನೀರು ಉಂಟು, ಕುಡಿದ್ಯಾ? ಅದು ಹರಿಯುವ ನೀರಲ್ಲ, ನಿಂತ ನೀರು, ಕುಡಿಲಿಕ್ಕೆ ಪ್ರಯೋಜನ ಇಲ್ಲ, ಅದರಲ್ಲಿ ಯಾವ ಫಲವೂ ಇಲ್ಲ. ರುಚಿ ಇಲ್ವಾ? ಇಲ್ಲಪ್ಪ, ಬಾಯಿಗೆ ಹಾಕಿದ ಒಳ್ಳೆದು ಸರ್. ಹೌದಲ್ಲ? ಹಾಗೆ ನೀರು ಒಳ್ಳೆದಲ್ಲ. ಇನ್ನು ಹ್ಮ್. ಮುಂದುವರಿದು ನೋಡ್ತೇನೆ, ನೋಡು, ಕಣ್ಣು ತುಂಬ ಹೋಯ್ತು. ಹೇಗ ಕನಕದ ರಾಶಿ ಉಂಟಲ್ಲ, ಬಂಗಾರದ ಬೆಟ್ಟ. ನನಗೆ ಗೊತ್ತಿತ್ತು. ಹೌದು, ಹೌದೌದು. ನಿನ್ನನ್ನು ಕಂಡಾಗ ಅದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಇರುವುದು ಬಂಗಾರದ ರಾಶಿ. ಹಾಗೆ ಇದನ್ನ ಕಂಡ ಬಳಿಕ ನಿನಗೊಂದು ಹೆಸರಿಡಬೇಕು ಅಂತ ತೀರ್ಮಾನಕ್ಕೆ ಬಂದ ನಾನು. ಹೆಸರ? ಹೌದು. ಏನದು? ಇವತ್ತಿನಿಂದ ಮೊದಲುಗೊಂಡು ನಿನ್ನ ಹೆಸರು ಕನಕದರ್ಪ. ಓ, ನೀ ನನಗೆ ಹೆಸರು ಕೊಡು, ಹೌದು. ನಾನು ಅದನ್ನು ಪಡೆದುಕೊಳ್ಳು. ನಿನ್ನ ಕೊಂಕು ನನಗೆ ಗೊತ್ತಾಗುವುದಿಲ್ಲ ಅಂತ ಭಾವಿಸಿದ್ದೀಯಾ? ಇದು ಕೊಂಕ? ಅನುಮಾನವೇ ಇಲ್ಲ. ಯಾಕೆ? ಒಬ್ಬನಿಗೆ ಮತ್ತೊಬ್ಬ ಹೆಸರು ಕೊಡ್ತಾನೆ ಅಂತಾದ್ರೆ ಅವನ ಸ್ಥಾನಮಾನ ಏನಾಗಿರ್ತದೆ? ದೊಡ್ಡದು ಅಂತ ಆಗುತ್ತದೆ. ಅವ ಒಂದೇ ಅಪ್ಪ ಆಗಿರ್ಬೇಕು. ಅಪ್ಪ ಮಗನಿಗೆ ಹೆಸರಿಡುವುದು ಅಲ್ಲ, ಗುರು ಶಿಷ್ಯನಿಗೆ ಇರ್ಬೇಕು ಅಲ್ವಾ? ಈಗ ನನಗೊಂದು ಹೆಸರು ಕೊಡುವ ಮೂಲಕವಾಗಿ ನೀನು ದೊಡ್ಡವನಾಗುವುದಕ್ಕೆ ಹೋಗುದಾ? ಯಾವ ಕಾರಣಕ್ಕೂ ನೀ ಕೊಟ್ಟ ಹೆಸರನ್ನು ಇಟ್ಕೊಳ್ತೇನೆ, ಕೊಟ್ಟದ್ದನ್ನು ಇಟ್ಕೊಳ್ಳದೆ ತಿರ್ಗಿಸ್ಕೊಡೋ ಅಭ್ಯಾಸ ಇಲ್ಲ ನಮಗೆ. ಸರಿ. ಹಾಗಂತ ಇಟ್ಟುಕೊಂಡು ನಾನು ನಿನಗೇನಾದ್ರೂ ಕೊಡಬೇಕೋ ಬೇಡವೋ? ಖಂಡಿತವಾಗಿ ಎಲ್ಲೂ ನಿನಗೊಂದು ನಾನು ಹೆಸರು ಕೊಡುವವನಿದ್ದೇನೆ. ಹೌದಾ? ಹೌದೇನೋ? ಹೋದದ್ದು ನೀನು ಬಾಯೋಳು, ನೀನು ಬಂದದ್ದೆಲ್ಲಿಂದ? ನೀ ಬಿಟ್ಟು ಜಾಗ. ಹಾ, ಅಷ್ಟ ದ್ವಾರವನ್ನ ಬಂಧಿಸಿದ್ದೆ, ಅದೋ ದ್ವಾರವನ್ನ ನಿನಗಾಗಿ ತೆರೆದಿದ್ದೆ ನಾನು. ಆ ದ್ವಾರದಿಂದ ನೀ ಬಂದ ಕಾರಣಕ್ಕಾಗಿ ಅದೋಕ್ಷಜ, ನೀನು ಹಿರಣ್ಯ ಗರ್ಭ, ನೀ ಅದೋಕ್ಷಜ. ಆಯ್ತಪ್ಪ. ಹೆಸರಿನ ಮೂಲಕವಾಗಿ ನಾವು ದೊಡ್ಡವನಾಗ್ತೇನೆ ಎನ್ನುವಂತ ಶಂಕೆ ನಿನಗಿದ್ರೆ ನೀನು ಒಂದು ಹೆಸರು ಕೊಟ್ಟೆ ಅಲ್ಲಿಂದ ಅಲ್ಲಿಗೆ ಸರಿ ಆಯ್ತು. ಅಲ್ಲಿಂದ ಅಲ್ಲಿಗೆ ಸರಿ ಆಯ್ತು. ಈಗ ಮುಗಿತಲ್ಲ, ನಾ ದೊಡ್ಡವಂತ ಆಯ್ತಲ್ಲ. ಆಗಿಲ್ಲ. ಸರ್ವವು ನನ್ನಲ್ಲುಂಟು, ಸರ್ವವು ನಿನ್ನಲ್ಲುಂಟು, ಆದ್ರೆ ಸತ್ವಭರಿತವಾಗಿಲ್ಲ ಅಂತ ನಾನು ಹೇಳಿ. ಈಗ ಸತ್ವಭರಿತವಾಗಿರುವುದು ಯಾರಲ್ಲುಂಟು ಅದು ನೋಡ್ಬೇಕು, ಅದು ತಿಳಿಬೇಕು ಅಂತ ನೀವ್ ಒಳಗೆ ಹೋಗ್ಬೇಕಾ ಬೇಡ? ಹಾ, ಅದೊಂದು ಆಗ್ಲಿ. ಅಲ್ಲ, ಅದೊಂದಾಗ್ಲಿ ಅಂತ ಬೇಡ, ಅದೇ ಆಗ್ಲಿ ಅಂತ ಹೇಳು. ಅದು ನೋಡುವ. ನಾನು ನೋಡಿ ಆಯ್ತಲ್ಲ. ಸರಿ ಸರಿ, ಈಗ ನಿನ್ನ ಹೊಟ್ಟೆಯಲ್ಲೂ ಹಾಗೆ ಇರಬಹುದಲ್ಲ. ನೋಡೋಣ. ಹೋಗ್ಬೇಕು ಅಂತ ಹೋಗ್ಲಿಕ್ಕೊಂದು ಸ್ಥಳ ಸರಿಯಾಗಿಡು. ಹೋಗ್ಲಾ? ಹೇಗೆ ಹೋಗ್ತೇನ? ನೀ ಎಲ್ಲೆಂದು ಒಂದು ಕೊಡ್ತೇನ? ನೀ ಬಿಟ್ಟಿದ್ದ ಕಳಿಸ್ಲಾ? ಬೇಡ, ಹಾಗೆ ನಾನು ಕೊಡ್ತಾ ಹೋದ. ಹೋಯ್. ಈಗ ಸ್ವಲ್ಪ ಅವನಿಗೆ ನಾವು ಬುದ್ಧಿ ಕಲಿಸ್ಬೇಕಾ ಬೇಡ? ಹಾ, ಒಳಗೆ ಹೋದ್ ನನಗೆ ಅಷ್ಟದ್ವಾರವನ್ನು ಭದ್ರಪಡಿಸಿದ, ಉಸಿರಾಡುವುದಕ್ಕೆ ಅನಾನುಕೂಲವಾಗಿ ಒದ್ದಾಟದಿಂದ ಅಪದ್ವಾರದಿಂದ ಹೊರ ಬಂದೆ. ಹಾ, ಆದ್ರೆ ಇವನಿಗಿಂತ ಸ್ವಲ್ಪ ನಾವು ಏನು ಅಂತ ತೋರಿಸ್ಬೇಕಾ ಬೇಡ? ಹಾ, ಅದಕ್ಕಾಗಿ ನವದ್ವಾರಗಳನ್ನು ಭದ್ರಪಡಿಸಿದೆ. ತೊಂದರೆ ಆಗ್ತದೆ ಸಾಮಾನ್ಯರಿಗೆ, ನಮಗಾಗಲ್ಲ. ನವದ್ವಾರವನ್ನು ಭದ್ರಪಡಿಸಿ ಯೋಗ ನಿದ್ರೆಯಲ್ಲಿ ನಾನು ಮಲಗಿದ್ದ, ಒಳಗೋದವನ ಪರಿಸ್ಥಿತಿ ಏನೆನ್ನುವುದನ್ನ ಎಲ್ಲರೂ ಸುರದ ವೈಶರು ಕೇಳಿ ಪರಮೇಶಿ ಗರುವರಿ ಬರಿಯ ಗಣನವ ಹೋಗುತ್ತಾನೆ. ಬದುಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ, ಬದುಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ, ಮರೆಗೊಂಡ ಧರಣಿ ಎಲ್ಲವನ್ನೋ ದ್ವಾದಶಾದಿತ್ಯರೇ ಏಕಾದಶ ರುದ್ರರು ಸಾಧನದಲ್ಲಿ ಕಮಲಜರು, ಆ ದೇವನು ಗರಡಿ ನೆರೆಯರು ಹೋದರು ನೀಕ್ಷಿಸುತ್ತಿರುವುದ. ಹರಿಯಮಾಯನ್ನ ಪ್ರವೇಶಿಸಿದವ ನಾನು ಹೇಗುಂಟು ಏನುಂಟು ಎಂಬುದನ್ನು ಶೋಧಿಸಬೇಕು ಎಂಬ ಕಾರಣಕ್ಕಾಗಿ ಅಬ್ಬಬ್ಬಾ ಕೆಳಗಿಳಿದು ಒಂದು ನೋಡ್ತಾ ಇದ್ದೇನೆ. ಅದ್ಭುತವಾದದ್ದೇ ಹೌದು. ನಾನು ಮಾತ್ರ ಕೆಳಗಿಳಿದದ್ದಲ್ಲ, ನನ್ನ ತಲೆಯಲ್ಲಿ ಅಡಕವಾಗಿರುವಂತಹ ಅಹಂಕಾರವು ಈ ಕಾಲಕ್ಕೆ ಕೆಳಗಿಳಿಯುತ್ತಲೇ ಉಂಟು. ಸೃಷ್ಟಿಯಾದ ಮರುಗಳಿಗೆಯಿಂದಲೂ ನಾನು ವಾದವನ್ನು ಮಾಡಿದ್ದು ಒಂದೇ ಒಂದು, ನಾನೇ ದೊಡ್ಡವ ಎಂಬ ಹಾಗೆ ಒಪ್ಪಿಕೊಳ್ಳಬೇಕು ಎಂಬ ಹಾಗೆ. ಈ ಕಾಲಕ್ಕೆ ಇಲ್ಲಿ ಬಂದು ಕಾಣುವಾಗ ಅರ್ಥವಾಗುತ್ತಾ ಇದೆ, ಖಂಡಿತವಾಗಿ ನಾನು ದೊಡ್ಡವನಲ್ಲ.
ಹರಿಯೇ ದೊಡ್ಡವನೆಂಬುದಕ್ಕೆ ಸಾಕ್ಷಿ ಇವನ ಉದರದಲ್ಲಿ ಇರುವಂತಹ ಎಲ್ಲ ವಸ್ತುಗಳು, ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಪ್ರತಿಯೊಂದು ಕೂಡ ಈತನ ಉದರದಲ್ಲಿದೆ. ನನ್ನ ಉದರದಲ್ಲಿಯೂ ಉಂಟಂತೆ, ಆದರೆ ಯಾವುದಕ್ಕೂ ಸತ್ವವಿಲ್ಲ. ಆದ್ರೆ ಈ ಹರಿಯ ಉದರದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಜೀವವೆಂಬುದು ಉಂಟೇ ಉಂಟು. ಹೆಚ್ಚೇನು ನನ್ನನ್ನು ನಾನು ಇವನಲ್ಲಿ ಕಾಣುತ್ತಾ ಇದ್ದೇನೆ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಸೂರ್ಯ ಚಂದ್ರರು ಪ್ರತಿಯೊಬ್ಬರೂ ಕೂಡ ದಶ ದಿಕ್ಕುಗಳಾದಿಯಾಗಿ ಇವನ ಉದರದಲ್ಲಿ ಇದೆಯಲ್ಲ. ಸರಿ, ಇವನೇ ದೊಡ್ಡವ ಅಂತ ಒಪ್ಪಿಕೊಳ್ಳುವುದು ನನಗೀಗ ಅನಿವಾರ್ಯವೂ ಹೌದು. ಒಪ್ಪಿಕೊಳ್ಳಬೇಕಾದದ್ದು ಸರಿಯಾದದ್ದು ಹೌದು. ಹೋಗಿ ಅವನೇ ದೊಡ್ಡವ ಅಂತ ಹೇಳಿಬಿಡ್ತೇನೆ ನೋಡೋಣ. ಇದು ನನಗೆ ಬಹಳ ಕಠಿಣವಾಗಿ ಹೋಯಿತು. ನಾನು ಒಳ ಬರುವುದಕ್ಕೆ ಬಾಯಿಯನ್ನ ತೆರೆದಿದ್ದ ಆತ, ಒಳ ಬಂದದ್ದೇನೋ ಹೌದು. ಹೊರ ಹೋಗಬೇಕು ಅಂತ ಎಲ್ಲ ದ್ವಾರವನ್ನ ನೋಡ್ತಾ ಇದ್ದೇನೆ. ಕರ್ಣವನ್ನ ಕಂಡೆ, ನಾಸಿಕವನ್ನ ಕಂಡೆ, ಎಲ್ಲೇ ಕಂಡರೂ ಹೋಗುವುದಕ್ಕೆ ಸ್ಥಳ ಇಲ್ಲವೇ ಇಲ್ಲ. ನಾನು ಬಿಟ್ಟ ಸ್ಥಳದಲ್ಲಾದ್ರೂ ಬಿಟ್ಟಿದ್ದಾನೋ ಅಂತ ಅಲ್ಲೂ ಪರೀಕ್ಷೆ ಮಾಡಿದೆ. ಇಲ್ಲಪ್ಪ, ನಾನಾದ್ರೆ ಅಷ್ಟದ್ವಾರಗಳನ್ನ ಮಾತ್ರ ಬಂಧಿಸಿದ್ದೆ. ಇವ ಹಾಗಲ್ಲ, ನವದ್ವಾರಗಳನ್ನು ಬಂಧಿಸಿದ್ದಾನೆ. ಅವನಲ್ಲಿ ಮಾತ್ರ ಆ ಸಾಮರ್ಥ್ಯವಿರುವುದು. ಹಾಗಿದ್ರೆ ಇಲ್ಲಿಂದ ಹೊರ ಹೋಗುವುದು ಹೇಗೆ? ಉಸಿರು ಗಟ್ಟಿದ ಅನುಭವ ನನಗಾಗುತ್ತಾ ಇದೆ. ಸರಿ, ಕಷ್ಟ ಬಂದ ಕಾಲಕ್ಕೆ ತಾಯಿಯನ್ನೇ ನೆನೆಯೆಂಬ ಹಾಗೆ ಆ ಕಾಲಕ್ಕೆ ಅಮ್ಮ ಹೇಳಿ ಅಮ್ಮನನ್ನೇ ಧ್ಯಾನಿಸುತ್ತೇನೆ. ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯ ನಾರಿ ಕಮಲ ನಾಳದಿ ಮೆರವ ಪದ ಗೋಚರಿಸಲ್ಗೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ಪವಣೆ ಒದಗಿರುವಂತಹ ಕಾಲಕ್ಕೆ ತಾಯಿಯನ್ನಲ್ಲದೆ ಇನ್ಯಾರನ್ನ ನಾವು ಸ್ತುತಿ ಮಾಡುವುದು? ಆ ಕಾರಣಕ್ಕಾಗಿ ಭಕ್ತಿಯಿಂದ ಅಮ್ಮನನ್ನ ಸ್ತುತಿ ಮಾಡಿರುವಂತಹ ಹೊತ್ತಿನಲ್ಲಿ ತಾಯಿಯೇ ಆಡ್ತಾ ಇದ್ದಾಳೆ. ಹರಿಯ ನಾಭೀ ಕಮಲದ ಮೂಲಕವಾಗಿ ಹೊರಬಾಕಂದ. ಸರಿ, ಕಾಣುತ್ತಾ ಇದೆಯಲ್ಲ ಬೆಳಕು, ಅದನ್ನೇ ಹಿಡಿದು ಹರಿಯ ನಾಭಿ ಕಮಲದ ಮೂಲಕವಾಗಿ ಹೊರಸಾಗ್ತೇನೆ.